ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಇತಿಹಾಸ ತಜ್ಞರಾದಂತಹ ತಲಕಾಡು ಚಿಕ್ಕರಂಗೇಗೌಡರು ನನ್ನ ಜೊತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ಈಗ ತಿರುಪತಿಗೂ ಕರ್ನಾಟಕಕ್ಕೂ ಸಂಬಂಧಗಳ ಬಗ್ಗೆ ಎಲ್ಲ ನಾನು ಒಂದಷ್ಟು ಮಾಹಿತಿ ಕೊಟ್ಟೆ, ತಮ್ಮಿಂದ ಮಾಹಿತಿ ಪಡ್ಕೋತೀನಿ. ಮೊದಲನೇದಾಗಿ ಈಗ ಮಹಾರಾಜರಿಗೆ ಸಲ್ಲಿಸ್ತಾ ಇದ್ದ ಗೌರವವನ್ನು ಜನಪ್ರತಿನಿಧಿಗಳಿಗೆ VIP-ಗಳು ಕೊಡಕ್ಕೆ ಬರಲ್ಲ ಅಂತ TTD ಅವರು ಹೇಳಿದ್ದಾರೆ. ಫಸ್ಟ್ ನಿಮ್ಮ ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ, ಆಮೇಲೆ ಇತಿಹಾಸ ಕೇಳ್ತೀನಿ. ಅಲ್ಲ, ಈ ದೃಷ್ಟಿಯಲ್ಲಿ TTD ಅವರು ಹೇಳಿರೋದು ಸರಿ ಇದೆ. ಯಾಕೆಂದರೆ ಮಹಾರಾಜರಿಗೆ ಕೊಡ್ತಿದ್ದಂಥ ಗೌರವವನ್ನು ಈಗಿನ ಕಾಲಘಟ್ಟದಲ್ಲಿ ಸಂವಿಧಾನಾತ್ಮಕವಾಗಿ ಮಹಾರಾಜರ ಸ್ಥಾನದಲ್ಲಿ ಮುಖ್ಯಮಂತ್ರಿ ಇರೋದರಿಂದ ಮುಖ್ಯಮಂತ್ರಿಗಳಿಗೆ ಕೊಡ್ಬೋದೇ ವಿನಃ ಅವರ ಕೈ ಕೆಳಗಿನ ಯಾವ ಅಧಿಕಾರಿಗಳಿಗೂ ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವರ ಕೈ ಕೆಳಗಡೆ ಇರುವಂಥ ಅಧಿಕಾರಿಗಳು ಯಾರೇ ಇದ್ರೂ ಅವರೆಲ್ಲರೂ ಸಂಬಳಕ್ಕಿರುವಂಥ ಸೇವಕರು, ಅವರ ದುಡಿಮೆಗೆ ಅವರು ಸಂಬಳ ತೊಗೊಳ್ತಾರೆ. ಆದರೆ ಮುಖ್ಯಮಂತ್ರಿ ಸಂಬಳ ತೊಗೊಂಡ್ರೂ ಕೂಡ ಜನರ ಪ್ರಾತಿನಿಧಿಕ ವ್ಯಕ್ತಿಯಾಗಿದ್ದಾರೆ. ಈ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಮಾತ್ರ ತಗೋಬೇಕಾಗುತ್ತೆ. ಹಾಗಂತೇಳಿ 365 ದಿನವೂ ಮುಖ್ಯಮಂತ್ರಿಗಳು ತಿರುಪತಿಗೆ ಹೋಗಿ ಆ ದೇವರಿಗೆ ಸಲ್ಲುವಂಥ ಮೊದಲನೇ ಆರತಿಯ ಗೌರವವನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಹೀಗಾಗಿ ಅಧಿಕಾರಿಗಳಿಗೆ ಕೊಡೋ ಬದಲು ನಮ್ಮ ನಾಡಿನ ಸಾಮಾನ್ಯ ಜನರು ಅದನ್ನು ತಗೊಳ್ಳಿ ಅಂತೇಳಿ ಒಂದು ತಿದ್ದುಪಡಿ ಮಾಡಿದ್ರೆ ತಪ್ಪೇನಿಲ್ಲ. ಸಾಮಾನ್ಯ ಜನರನ್ನು ಆಯ್ಕೆ ಮಾಡಬೇಕಾದ್ರೆ ಅದಕ್ಕೊಂದು ಮಾನದಂಡ. ಈಗ ಉದಾಹರಣೆಗೆ ಹೌಸಿಂಗ್ ಬೋರ್ಡಿಂದ ಸೈಟ್ಗಳನ್ನ ಕೊಡ್ತಾರೆ, ಮನೆಗಳನ್ನ. ತುಂಬ ಜನ ಅಪ್ಲೈ ಮಾಡಿದಾಗ ಯಾರಿಗೆ ಕೊಡಬೇಕು ಅಂದಾಗ ಲಾಟ್ರಿ ಅನ್ನೋ ವ್ಯವಸ್ಥೆ ಆಗ್ತಾರೆ. ಹಾಗೆ ರಾಜ್ಯದ ಎಲ್ಲ ಪ್ರಜೆಗಳ ಹೆಸರಿನಲ್ಲಿ ಒಂದು ತಾಲೂಕು ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ಒಂದೊಂದು ತಿಂಗಳಿಗೆ ಒಂದೊಂದು ಜಿಲ್ಲೆಯಿಂದ ಒಂದೊಂದು ಇದರಿಂದ ಪ್ರಾಂತ್ಯದಿಂದ ಅಂತೇಳಿ ಅಲ್ಲಿಂದ ಸಾಮಾನ್ಯ ಜನರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಅವರು ಅದನ್ನು ತಗೊಂಡ್ರೆ ಅದು ಇಡೀ ರಾಜ್ಯ ಸರ್ಕಾರದ ಪರವಾಗಿ ಸಾಮಾನ್ಯ ವ್ಯಕ್ತಿಗಳು ಯಾರು ತಿರುಪತಿ ತಿಮ್ಮಪ್ಪನ ಬಗ್ಗೆ ಭಕ್ತಿ ಇದೆಯೋ ಅವ್ರು ಮಾತ್ರ, ಭಕ್ತಿ ಇಲ್ಲದವ್ರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕೊಡಬಾರ್ದು. ಅವರು ನಮ್ಮ ನಾಡಿನ ಜನರ ಪರವಾಗಿ ಅಲ್ಲಿ ಒಂದು ಗೌರವವನ್ನು ಸ್ವೀಕರಿಸೋದ್ರಲ್ಲಿ ಅರ್ಥ ಇದೆ. ಜೊತೆಗೆ ಈ ರೀತಿಯ ಗೌರವವನ್ನು TTD ದೇವಾಲಯದ ಆಡಳಿತ ಮಂಡಳಿ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಮಾಡಬೇಕಾಗಿರೋದ್ರಿಂದ ಇಬ್ಬರು ಕೂಡ ಕೂತು ಚರ್ಚೆಯನ್ನು ಮಾಡಿ ಪ್ರತಿ ವರ್ಷದ ನಿರ್ದಿಷ್ಟ ದಿನಗಳಲ್ಲಿ ಮುಖ್ಯಮಂತ್ರಿಗಳೇ ಹೋಗಿ ಗೌರವವನ್ನು ಸ್ವೀಕರಿಸಲಿ. ಅದಾದ ನಂತರ ಪ್ರತಿ ದಿನವೂ ಕೂಡ ರಾಜ್ಯದ ಆಯ್ದ ಅಥವಾ ಯಾರಿಗೆ ಒಂದು ಮಾನದಂಡ ಏನು ಫಿಕ್ಸ್ ಮಾಡಿರ್ತೀವಿ ಅದರ ಪ್ರಕಾರ ಸಾಮಾನ್ಯ ವ್ಯಕ್ತಿ ಸ್ವೀಕರಿಸೋದ್ರಲ್ಲಿ ಅರ್ಥ ಇದೆ ಅಂತೇಳಿ ನನ್ನ ಅಭಿಪ್ರಾಯ. ರೈಟ್. ಹಾಗಾದರೆ ಚಿಕ್ಕರಂಗೇಗೌಡ್ರೆ, ಈ ಮೊದಲ ಆರತಿ ಅಂತಕ್ಕಂಥದ್ದು ಇದು ಇದ್ರ ಇತಿಹಾಸ ಏನು ಹೇಳುತ್ತೆ, ಯಾವಾಗಿಂದ ಆರಂಭ ಆಗಿದ್ದು ಇದು ಅಂತಂದ್ಬಿಟ್ಟು? ಸರ್, ಈಗ ತಿರುಪತಿ ಇತಿಹಾಸವನ್ನು ನಾವು ದಾಖಲೆಗಳ ಪ್ರಕಾರ ಹೋದರೆ ಅತಿ ಹೆಚ್ಚು ಕಾಣಿಕೆಯನ್ನು ಕೊಟ್ಟಿರೋದು ಕರ್ನಾಟಕದ ಸಾಮ್ರಾಟರಾಗಿದ್ದಂಥ, ಕರ್ನಾಟಕ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದಂಥ ಶ್ರೀಕೃಷ್ಣ ದೇವರಾಯನ ಕಾಲಘಟ್ಟಕ್ಕೆ ಹೋಗುತ್ತೆ. 8 ಬಾರಿ ಅವರು ತಿರುಪತಿ ಯಾತ್ರೆಯನ್ನು ಮಾಡಿ ಹಲವಾರು ರೀತಿಯ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಅವರ ನಂತರ ಸುರಪುರದ ಅರಸರು ಕೂಡ ಹೆಚ್ಚಿನ ಸೇವೆಯನ್ನು ಅಲ್ಲಿಗೆ ಸಲ್ಲಿಸಿರೋ ದಾಖಲೆಗಳು ಸಿಗುತ್ತೆ. ಸುರಪುರದ ಅರಸರು ಕೂಡ ಕನ್ನಡದ ಅರಸರೇ ಆಗಿದ್ದರು. ಅವರ ನಂತರ ಮೈಸೂರಿನ ಅರಸರು ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರವರೆಗೆ, ಜೊತೆಗೆ ಜಯಚಾಮರಾಜೇಂದ್ರ ಒಡೆಯರವರವರೆಗೆ ಮತ್ತು ಇತ್ತೀಚೆಗೆ ರಾಜಮಾತೆ ಅಂತೇಳಿ ನಾವೆಲ್ಲರೂ ಗೌರವದಿಂದ ಯಾರನ್ನು ಕಾಣ್ತೀವಿ, ಪ್ರಮೋದ ದೇವಿಯವರು, ಅವರವರೆಗೆ ಮೊನ್ನೆ ಅವರು ಕೂಡ 100 kg ಬೆಳ್ಳಿಯ ದೀಪಗಳನ್ನು ಕೊಟ್ಟಿದ್ದಾರೆ, ಅಖಂಡ ಜ್ಯೋತಿ ಅಂತೇಳಿ. ಇವತ್ತೇನು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ದರ್ಶನವನ್ನು ಪಡಿಬೇಕಾದ್ರೆ ಅಖಂಡ ಜ್ಯೋತಿಯ ಬೆಳಕಿನ ಮೂಲಕ ಪಡಿತಾ ಇದ್ದಾರೆ. ಅಂದರೆ ತಿರುಪತಿ ತಿಮ್ಮಪ್ಪನನ್ನು ಕರ್ನಾಟಕದ ಜನರ ತೆರಿಗೆಯ ದುಡ್ಡಿನಿಂದ ಅಥವಾ ಕರ್ನಾಟಕದ ರಾಜವಂಶಸ್ಥರ ದುಡ್ಡಿನಿಂದ ಜ್ಯೋತಿಯನ್ನು ಬೆಳಗುವ ಮೂಲಕ ತಿರುಪತಿ ತಿಮ್ಮಪ್ಪನನ್ನು ಜಗತ್ತಿನ ಭಕ್ತಾದಿಗಳಿಗೆ ದರ್ಶನ ಮಾಡಿಸುವಂಥ ಒಂದು ಸೌಭಾಗ್ಯ ನಮ್ಮ ಕನ್ನಡಿಗರದಾಗಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಾಡಪ್ರಭು ಕೆಂಪೇಗೌಡರು ಕೂಡ ತಿರುಪತಿಗೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ಥರ ಸಾಕಷ್ಟು ಪಾಳ್ಯಗಾರರು, ಸಾಕಷ್ಟು ಸಾಮಂತ ಅರಸರು ಕರ್ನಾಟಕದಿಂದ ಅತಿ ಹೆಚ್ಚಿನ ಸೇವೆಯನ್ನು ತಿರುಪತಿಗೆ ಸಲ್ಲಿಸಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚಿನ ಭಕ್ತರು ತಿರುಪತಿಗಿದ್ದಾರೆ. ಅವರ ಒಂದೊಂದು ದಿನದ ಗಳಿಕೆಯ ಹಣವನ್ನು ಕೂಡ ಮುಡಿಪು ಅಂತೇಳಿ ಎತ್ತಿಟ್ಟು ಕೋಟ್ಯಾಂತರ ರೂಪಾಯಿ ಹಣ, ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ, ಕೋಟ್ಯಾಂತರ ರೂಪಾಯಿ ಹಣವನ್ನು ಭಾಳ ಭಕ್ತಿಯಿಂದ, ಶ್ರಮದ ಹಣ, ಸಾಮಾನ್ಯ ಭಕ್ತರು ಎತ್ತಿಡೋ ದುಡ್ಡು ಅದು ಯಾವುದೋ ಒಂದು ಅವ್ಯವಹಾರದಿಂದ ಮಾಡೋ ದುಡ್ಡಲ್ಲ. ಮಕ್ಳಿಗೊಂದು ಹುಷಾರಿಲ್ಲ ಅಂದರೆ, ಅವ್ರ ಮನೇಲಿ ಏನೋ ಒಂದು ತೊಂದರೆ ಆಯಿತು ಅಂದರೆ, ಒಂದು ಕಾಯಿಲೆ ಬಂತು ಅಂದರೆ ಮುಡಿಪು ಅಂತ ಎತ್ತಿಡ್ತಾರೆ. ಆ ರೀತಿಯ ಮುಡುಪಿನ ಹಣವನ್ನು ಭಾಳ ಭಯಭಕ್ತಿಯಿಂದ
ತೊಗೊಂಡೋಗಿ ತಿರುಪತಿ ಹುಂಡಿಗೆ ಹಾಕ್ತಾರೆ. ಆ ರೀತಿಯ ಆದಾಯನೇ ತಿರುಪತಿಗೆ ಹೆಚ್ಚಿದೆ. ಹೀಗಾಗಿ ಆ ರೀತಿಯ ಆದಾಯ ತಿರುಪತಿಯಲ್ಲಿ ದುರುಪಯೋಗ ಆಗೋದಕ್ಕೆ ಅವಕಾಶ ಇಲ್ಲ. ಸೊ ಹೀಗಾಗಿ ಸಾಮಾನ್ಯ ಜನರ ಹೆಚ್ಚು ಹಣ ತಿರುಪತಿಗೆ ಹೋಗ್ತಾ ಇರೋದ್ರಿಂದ ತಿರುಪತಿಯಿಂದ ಸಿಗುವಂಥ ಯಾವುದೇ ಗೌರವ ಒಂದು ಜನರ ಪ್ರತಿನಿಧಿಯಾದಂಥ ಮುಖ್ಯಮಂತ್ರಿಗೆ ಸಿಗಬೇಕು, ಇಲ್ಲ ಅಂದರೆ ಸಾಮಾನ್ಯ ಜನರಿಗೆ ಸಿಗಬೇಕು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿರ್ಬೋದು, ಜಡ್ಜ್ ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಅವ್ರು ಯಾರಿಗೂ ಈ ಹಕ್ಕನ್ನು ಕೊಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಹಾಗಾದರೆ ಈ ಮೊದಲ ಆರತಿ ತಿರುಪತಿನಲ್ಲಿ ನಡೀತಕ್ಕಂಥದ್ದು ಸಾಂಪ್ರದಾಯಿಕವಾಗಿ ನಮ್ಮ ಕರ್ನಾಟಕ ರಾಜ್ಯದ ಹೆಸರಿನಲ್ಲಿ ಆಗೋದು, ಸಲ್ಲಿಕೆ ಆಗೋದು ವಿಜಯನಗರ ಅರಸರ ಕಾಲದಿಂದಲೂ ನಡ್ಕೊಂಡು ಬಂದಿದೆಯಾ ಅಂತ ಚಿಕ್ಕರಂಗೇಗೌಡ್ರೆ? ಹೌದು ಹೌದು ಹೌದು. ಈಗ ಇದು ಈ ಸಾಂಪ್ರದಾಯಿಕ ಆರತಿಗೆ ನಾವು ದಾಖಲೆಗಳನ್ನ ನೋಡೋದಾದ್ರೆ ಅದು ಮೈಸೂರು ಮಹಾರಾಜರ ಕಾಲದಿಂದ ಸಿಗುತ್ತೆ. ಅಖಂಡ ದೀಪ ಅಂತೇಳಿ ಜ್ಯೋತಿ ಅಂತ ನಾವೇನು ಹೇಳ್ತೀವಿ, ಅದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಕೊಟ್ಟಿರೋದು. ಆ ದೀಪಗಳು ಸೌದೋಗಿದೆ ಅಂತೇಳಿ ಇತ್ತೀಚೆಗೆ ರಾಜಮಾತೆಯವರು 100 kg ತೂಕದ ಬೆಳ್ಳಿಯ ದೀಪವನ್ನು ಅರ್ಪಿಸಿದ್ದಾರೆ. ಹೀಗಾಗಿ ಮೊದಲನೇ ಆರತಿ ಏನಿದೆ ಅದು ಮೈಸೂರು ಮಹಾರಾಜರ ಕಾಲದಿಂದ ನಡೀತಾ ಬಂದಿದೆ. ಇದರ ಜೊತೆಗೇನೆ ವಾರದಲ್ಲಿ ಒಂದಿನ ವಿಶೇಷ ಆರತಿಯನ್ನು ಸುರಪುರದ ರಾಜರ ಹೆಸರಿನಲ್ಲೂ ಕೂಡ ಮಾಡ್ತಾರೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಯಾಕೆಂದರೆ ನಾನು ಸುರಪುರದ ರಾಜರ ಅರಮನೆಗೆ ಹೋಗಿದ್ದಾಗ, ಅಲ್ಲಿನ ಪರಿಸರಕ್ಕೆ ಹೋಗಿದ್ದಾಗ ಈ ವಿಷಯನೂ ಕೂಡ ತಿಳಿದು ಬಂತು. ಹೀಗಾಗಿ ತಿರುಪತಿಗೆ ಹಲವಾರು ರಾಜಮಂತ್ರಿಗಳು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮೈಸೂರು ಮಹಾರಾಜರದು ಒಂದು ವಿಶೇಷತೆಯನ್ನು ಪಡ್ಕೊಂಡಿದೆ. ಮತ್ತು ತಿರುಪತಿಯ ಪ್ರಾಂತ್ಯದ ಜನರು ಕೂಡ ಮೈಸೂರು ಮಹಾರಾಜರ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಇವತ್ತಿಗೂ ಇಟ್ಕೊಂಡಿದ್ದಾರೆ. ಅಂದು ಇಟ್ಕೊಂಡಿದ್ರು, ಇವತ್ತಿಗೂ ಇಟ್ಕೊಂಡಿದ್ದಾರೆ. ಹಾಗಾದರೆ ಪ್ರಸ್ತುತ ಸನ್ನಿವೇಶವನ್ನು ಲೆಕ್ಕಾಚಾರ ಹಾಕೋದಾದರೆ ರಾಜ್ಯದ ಮುಖ್ಯಮಂತ್ರಿಗಳು ತಿರುಪತಿಗೆ ಭೇಟಿ ಕೊಟ್ಟರೆ ಅವರಿಗೆ ಪ್ರಥಮ ಆರತಿಯ ಅವಕಾಶವನ್ನು ಕಲ್ಪಿಸ್ಕೊಡ್ತಾರಾ ಇಲ್ವಾ ಅಂತ? ಕೊಡ್ತಿದ್ದಾರೆ. ಖಂಡಿತವಾಗಿಯೂ ಆ ಹಕ್ಕು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ನಮ್ಮೆಲ್ಲರ ಪರವಾಗಿ ಮುಖ್ಯಮಂತ್ರಿಗಳು ಅದನ್ನು ಸ್ವೀಕಾರ ಮಾಡ್ತಾರೆ. ಮುಖ್ಯಮಂತ್ರಿ ಬಿಟ್ಟು ಬೇರೆ ಇನ್ಯಾರಾದರೂ ಹೋದರೆ ಬಹುಶಃ ಅದ್ರ ಬಗ್ಗೆ ಸ್ವಲ್ಪ ತಂಟೆ ತಕರಾರು ಬರ್ಬೋದು. ಮುಖ್ಯಮಂತ್ರಿಗಳು ಹೋಗೋದ್ರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ. ಹೀಗಾಗಿ ಆ ಮೊದಲನೇ ಹಕ್ಕು ನಮ್ಮದೇ ಆಗಿರೋದ್ರಿಂದ ನಮ್ಮ ಪರವಾಗಿ ಯಾರಾದರೂ ಅಲ್ಲಿ ಸ್ವೀಕಾರ ಮಾಡಬೇಕು. ಆ ಯಾರಾದರೂ ಅನ್ನೋವಂಥ ವಿಷಯ ಬಂದಾಗ ಯಾರೋ ಅಧಿಕಾರಿಗಳು ಅಂದರೆ ಭಾಳ ತಪ್ಪಾಗ್ಬಿಡುತ್ತೆ. ಅದು ಕೆಟ್ಟ ಪರಂಪರೆಗೆ ದಾರಿ ಮಾಡಿಕೊಟ್ಟಾಗುತ್ತೆ. ಯಾಕೆಂದರೆ ಅಧಿಕಾರಿಗಳು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ಸಾಕಷ್ಟು ಮುಂದಿರ್ತಾರೆ ಬಹುತೇಕ. ನಾನು ಎಲ್ಲರ ಬಗ್ಗೆನೂ ಆರೋಪ ಮಾಡ್ತಾ ಇಲ್ಲ, ಬಹುತೇಕ. ಜೊತೆಗೆ ಅಧಿಕಾರಿಗಳಿಗೆ ವಿಶೇಷವಾದಂಥ ಪ್ರಿವಿಲೇಜನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರಗಳು ಕೊಡಬಾರ್ದು. ಯಾಕೆಂದರೆ ಪ್ರತಿ ತಿಂಗಳು ಅವರಿಗೆ ಸಂಬಳ, ಸಾರಿಗೆ ವಗೈರೆ ಎಲ್ಲವನ್ನು ಕೊಡುವಾಗ ಈ ರೀತಿಯ ಧಾರ್ಮಿಕ ವಿಶೇಷವಾದಂಥ ಹಕ್ಕನ್ನು ಅಧಿಕಾರಿಗಳಿಗೆ ಕೊಡಬಾರ್ದು. ಒಂದು ಮುಖ್ಯಮಂತ್ರಿ ಹೆಸರಿನಲ್ಲಿರಬೇಕು, ಇಲ್ಲ ಅಂದರೆ ಸಾಮಾನ್ಯ ಜನರ ಹೆಸರಿನಲ್ಲಿ ಇರಬೇಕಾಗುತ್ತೆ. ಆದರೆ ಮುಖ್ಯಮಂತ್ರಿಗಳೇ ಹೇಳಿದ್ರಪ್ಪ ಮೊನ್ನೆ, ಇದು ನನ್ನೊಬ್ಬರಿಗೆ ಅಂತಲೇ ಅಲ್ಲ, ಎಲ್ಲ ಪಕ್ಷದ ಶಾಸಕರು, ಅಧಿಕಾರಿಗಳು ಅಥವಾ ಮೇಯರ್ ಆಗಿರ್ಬೋದು, ಯಾರಾದರೂ ಆಯಿತು, ಯಾರು ಹೋಗ್ತಾರೆ ಅವರಿಗೆ ಸಿಗುವಂತಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದು ಸರಿ ಅಲ್ಲ ಅಂತ ಹೇಳ್ತೀರಾ? ಹಾಗಾದರೆ ಅಲ್ಲ, ಈಗ ಅವರ ಹೇಳಿಕೆಯಿಂದ ಅಧಿಕಾರಿ ವರ್ಗ ಒಂದು ಸಂತೋಷ ಪಡ್ಬೋದು. ಅದನ್ನೇ ಮುಖ್ಯಮಂತ್ರಿಗಳು ತಿದ್ದುಪಡಿ ಮಾಡಿಬಿಟ್ಟು, ಇಲ್ಲ ಮುಖ್ಯಮಂತ್ರಿಯಾಗಿ ಯಾರು ಇರ್ತಾರೆ ಅವ್ರು ಹೋಗ್ತೀವಿ, ಇಲ್ಲ ಅಂದರೆ ಸಾಮಾನ್ಯ ಜನ ಹೋಗ್ತಾರೆ ಅಂದರೆ 7 ಕೋಟಿ ಜನರ ಬೆಂಬಲ ಅವ್ರಿಗೆ ಸಿಗುತ್ತಲ್ಲ. ಆಮೇಲೆ ಅವ್ರು ಹೇಳುವಂಥ ವಿಷಯ 7 ಕೋಟಿ ಜನರಿಗೆ ಸಂತೋಷ ಕೊಡುತ್ತಲ್ಲ. ಈ ವಿಷಯವನ್ನು ನಾನು ಪಬ್ಲಿಕ್ ಟಿವಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಅಧಿಕಾರಿ ವರ್ಗ ನಿಮಗೆ ಜೈ ಅನ್ನೋದಕ್ಕಿಂತ 7 ಕೋಟಿ ಜನ ಜೈ ಅಂದರೆ ನಿಮ್ಮ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲ ಆಗುತ್ತಲ್ಲ. ಆಮೇಲೆ ಒಳ್ಳೆಯ ಪರಂಪರೆಯನ್ನು ಹುಟ್ಟು ಹಾಕಿದ ಶ್ರೇಯಸ್ಸು ನಿಮಗೆ ಸಿಗುತ್ತೆ. ಈ ಕಾರಣಕ್ಕೋಸ್ಕರ ದಯವಿಟ್ಟು ಅಧಿಕಾರಿ ವರ್ಗ ಅನ್ನೋದನ್ನು ತೆಗೆದುಬಿಟ್ಟು ಮುಖ್ಯಮಂತ್ರಿಗಳು, ಇಲ್ಲ ಅಂದರೆ ಸಾಮಾನ್ಯ ಜನ ಅದಕ್ಕೊಂದು ಮಾನದಂಡ ಫಿಕ್ಸ್ ಆಗಲಿ. ಸಾಮಾನ್ಯ ಜನರ ಆಯ್ಕೆ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ. ರೈಟ್. ಓಕೆ, ಥ್ಯಾಂಕ್ ಯು. ತಲಕಾಡು ಚಿಕ್ಕರಂಗೇಗೌಡ್ರೆ, ಪಬ್ಲಿಕ್ ಟಿವಿ ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ ಧನ್ಯವಾದ ತಮಗೆ.